ಹೋಲಾ ಹೋಲಾ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಪೇನಲ್ಲಿ 4ನೇ ದಿನ 3 ಡೇಸ್ ಕಂಟಿನ್ಯೂಸ್ ನಾವು ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿದ್ವಿ. ಅದಕ್ಕೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ 12 o'clock ಹೊರಗಡೆ ಬಂದಿದ್ದೀವಿ. ನೋಡಿ ಇವತ್ತೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಕೇವ್ ಒಳಗಡೆ ಒಂದು ಏನಂತ ಹೇಳ್ಬೋದು ಅದನ್ನು ಗೊತ್ತಾಗ್ತಿಲ್ಲ, ಬಟ್ ಬೋಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕೇವ್ ಒಳಗಡೆ ಹೋಗುತ್ತಂತೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇದೊಂಥರ ಡಿಫ್ರೆಂಟ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು, ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ರೆಡಿನಾ ಇವಾಗ ಕೇವ್ ಒಳಗಡೆ ಹೋಗೋದಕ್ಕೆ? ಬನ್ನಿ ಇವಾಗ ಫಸ್ಟು ಬೋಟ್ ಎಲ್ಲಿ ಹೈರ್ ಮಾಡ್ಕೊಳ್ಳೋದು ಅಥವಾ ಬೋಟ್ ಎಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಮಗೆ ಗೊತ್ತಿಲ್ಲ, ಇವಾಗ ನೋಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಇವಾಗ ಬೋಟಿಂಗ್ ಹೋಗೋಣ ಬನ್ನಿ. ನೇಮ್ ಮೆರೆಂಗೆ. ಮೆರೆಂಗೆ ಇದ್ರ ಹೆಸರು ಮೆರೆಂಗೆ ಅಂತೆ. ಇದು ಫುಲ್ ಶುಗರಿಂದ ಮಾಡಿರೋದಂತೆ. ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಎಲ್ಲ ಬೇರೆ ಬೇರೆ ಫ್ಲೇವರ್ಸಲ್ಲಿದೆ. ಹಾಗೆ ಇಲ್ಲಿ ವಾಟರ್ ಬಾಟಲ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದರೆ, ನಾನು ಆವತ್ತೇ ಹೇಳಿದೆ ನೋಡಿ ಬನಾನಾಗೆ. ನೋಡಿ ಹೇಗಿದೆ ಬನಾನಾ, ಇದು kg 500 ರೂಪಾಯಿ ಇಲ್ಲಿ. ಇವಾಗ ಬೋಟಿಂಗ್ ಹೋಗೋದಕ್ಕೆ ಟಿಕೆಟ್ ಸೆಂಟರ್ ಇಲ್ಲೇ ಸಿಕ್ತು. ಬನ್ನಿ ಇವಾಗ ವಿಚಾರಿಸೋಣ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ, ಆಮೇಲೆ ಟಿಕೆಟ್ ತೊಗೊಂಡು ಹೋಗೋಣ. 1 hour ಬೋಟ್ ಟ್ರಿಪ್ ಅಂತೆ. ಅಂದರೆ 1 hour ಟ್ರಾವೆಲ್. ಇಲ್ಲಿ ಕೇವ್ಸ್ ಒಳಗಡೆನೂ ಹೋಗ್ಬೋದು, ಪ್ಲಸ್ ಈ ಥರ ಅಂಡರ್ ವಾಟರ್ ಒಳಗಡೆ ನೋಡ್ಬೋದು. ಪ್ಲಸ್ ಇದೆ ಇಷ್ಟೆಲ್ಲ ಲೊಕೇಶನ್ಗಳಿಗೆ ಹೋಗ್ತೀವಿ. ಇಲ್ಲಿ ಇಳ್ಕೊಂಡು ಬೇಕಾದ್ರೆ ಬೇರೆ ಬೋಟ್ ತಗೋಬೋದು. ಲಾಸ್ಟ್ ಬೋಟ್ ಬಂದು 4 o'clock ಅಂತೆ. ಸೊ ಮಾಡ್ಬೋದು ಬಾ. ಯಾವುದಲ್ಲಿ ಇಳ್ಕೊಂಡು ಬೇರೆ ಬೋಟಲ್ಲಿ ಬರೋದು ಅಂತನಾ? ಅಂದರೆ ಅದೇ ಇದು ಚಿಕ್ಕ ಬೋಟ್ ಇದೆ. ಹಾಂ, ಎಷ್ಟು ಹೇಳಿದ್ರು ಪ್ರೈಸ್? ಪ್ರೈಸ್ 22 euros. ಓಕೆ ಓಕೆ, ಥ್ಯಾಂಕ್ ಯು. ನಿನ್ನೆ ಎಲ್ಲಿಗೆ ಹೋಗಿದ್ವಿ? ಕ್ಯಾಡೆಕಸ್ ಅಲ್ವಾ? ಕ್ಯಾಡೆಕಸಲ್ ಅಂತೂ ಎಲ್ಲ ಸಿಯಾನೇ ನೋಡ್ತಿದ್ರು, ಸಿಯನ್ ಡ್ರೆಸ್ಸೇ ನೋಡ್ತಿದ್ರು. ಅಲ್ಲಿ ಮನೆಗಳ ಮಧ್ಯೆ ಎಲ್ಲ ಓಡಾಡ್ತಿದ್ವಲ್ಲ ಗಲ್ಲಿಗಳಲ್ಲಿ, ಅಲ್ಲಂತೂ ಮೇಲ್ಗಡೆ ಒಬ್ರು ಆಂಟಿ ಬಂದು ಕರೆದು ನಮ್ಮನ್ನ, ನಿಮ್ಮಿಬ್ರದ್ದು ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು. ಏನು ತಗೊಬಂದೆ? ಐಸ್ ಕ್ರೀಮ್, ಬೋಟಿಂಗ್ ಹೋಗೋದಕ್ಕೆ ಫುಡ್. 1 ಗಂಟೆ ಟೈಮ್ ಆಯಿತು. ಇವಾಗ ಬೋಟ್ ಬರ್ತಿದೆ. ಎಲ್ಲ ಬೋಟ್ ಹಾಕೋದಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ಬನ್ನಿ ನಾವು ಫಸ್ಟ್ ಹತ್ಕೊಳ್ಳೋಣ. ನಮ್ಮ ಕಡೆ ಎಲ್ಲ ನೀರು ಈ ಥರ ಕಲರ್ ಕಾಣೋದೇ ಇಲ್ಲ. ಇಲ್ಲಿ ನೋಡಿ ಸಮುದ್ರದ ನೀರು ಕೂಡ ಯಾವ ಕಲರ್ ಇದೆ. ಒಳಗಡೆ ಬಂದು ಕೂತಾಯ್ತು. ಅಂತೂ ನಾನು ಹೇಳ್ದಾಗ ನಾವೇ ಫಸ್ಟ್ ಅಲ್ವಾ ಬಂದಿದ್ದು. ಇವಾಗ ಹೊರಟಿದೆ. ಕೇವ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆನಾ ಅಥವಾ ಇದರೊಳಗಡೆ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ನೋಡೋಣ ಬನ್ನಿ. ಫುಲ್ಲು ಬೋಟ್ ಫುಲ್ ಜನ ಇದ್ದಾರೆ. ಇದೆ ಅನಿಸುತ್ತೆ. ಕೇವ್ ಇದೇನೆ. ಹೌದು, ಕೇವ್ ಇಲ್ಲೇನೆ. ಕೇವ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ಎಷ್ಟೊಂದು ಕೇವ್ಸ್ ಇದೆ. ಬಟ್ ಇದ್ರೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತಿರೋದು. ನಾನು ಇದ್ರೊಳಗಡೆನೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು. ಅಲ್ಲೆಲ್ಲ ವಾಟರ್ ಹರಿತಾ ಇದೆ, ಅಂದರೆ ಆ ಕಡೆಯಿಂದ ಈ ಕಡೆಗೆ ಫ್ಲೋ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ಸಮುದ್ರದ ಮಧ್ಯೆ ಈ ಥರ ಬಂಡೆ ಕಲ್ಲುಗಳು. ಸಖತ್ತಾಗಿ ಕಾಣಿಸ್ತಿದೆ. ಎಂತ ಕಾಲಬೋನ ಈ ಐಲ್ಯಾಂಡ್ ನೇಮಾ? ಕರೆಕ್ಟ್. ಜೆಲ್ಲಿ ಫಿಶ್ ಎಲ್ಲ ನೋಡ್ಬಿಟ್ಲು. ಹೌದೌದು. ಈ ಕೇವ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಹೋಗುತ್ತಾ ಈ ಬೋಟು ಅಷ್ಟರೊಳಗಡೆ? ಹೋಗುತ್ತೆ. ದೊಡ್ಡ ಕೇವೇನೆ. ಫಸ್ಟ್ ಟೈಮ್ ಈ ಥರ ಕೇವ್ ಒಳಗಡೆ ಹೋಗ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ ನೋಡಿ ಕೇವ್ ಒಳಗಡೆ. ವಾವ್, ದಿಸ್ ಇಸ್ ಆಸಮ್. ಸೀರಿಯಸ್ಲಿ ಅಂದರೆ ಫುಲ್ ಅಲ್ಲ, ಇಷ್ಟು ಒಳಗಡೆ ಬಂದ್ವಿ. ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವು. ನೋಡಿ ಹೇಗೆ ಕ್ರಿಯೇಟ್ ಆಗಿದೆ ಅಂತ. ಬೋಟ್ ಕೇವ್ ಒಳಗಡೆ ಇದೆ ಚಿನ್ನಿ. ಇಲ್ಲಿ ನೋಡಿ, ವಾವ್, ಫಿಶ್ ಇಲ್ಲಿ. ಓ, ಬ್ರೆಡ್ ಎಲ್ಲ ಹಾಕ್ತಿದ್ದಾರೆ ಫುಲ್. ವಾವ್, ಇದ್ರೊಳಗಡೆ ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಾ?
ಬಂಡೆ ಕಲ್ಲುಗಳಿದೆಯಲ್ಲ, ಬಂಡೆ ಕಲ್ಲುಗಳ ಪಕ್ಕ ಕೆಳಗಡೆ ಏನೋ ರೆಡ್ ಕಲರ್ ಇತ್ತು. ಇವ್ರನ್ನ ಕೇಳಿದ್ವಿ ಏನದು ಅಂತ. ಸಿ ಟೊಮೆಟೊ ಅಂತೆ. ತಿನ್ಬೋದಾ ಇಲ್ವಾ ಗೊತ್ತಿಲ್ಲ ಚಿಲ್ಲಿ ನನಗೂ. ಚಿನ್ನಿ ಇವಾಗ ಕೇವಿಂದ ಆಚೆ ಬಂದ್ವಿ. ಇವಾಗ ಇಲ್ಲೊಂದು ಬೀಚ್ ಇತ್ತು, ಅಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ರಿಟರ್ನ್ ಹೋಗೋರು ಕೂಡ ಹೋಗ್ಬೋದು, ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಬೋಟಿಗೆ ಹೋಗೋರು ಕೂಡ ಹೋಗ್ಬೋದು. ಸೊ ನಾವಿವಾಗ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ. ಇವಾಗ ಈ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ. ಇವಾಗ ಯಾವ ಬೀಚ್ ಇದು ಹೇಳಿದವರು ನೋಡಿ. ಇಲ್ಲಿ ನಾವು ಸುಮ್ಮನೆ ಕೂತಿದ್ರೆ ಇವಳು ಹೋಗಿ ಇಲ್ಲಿ ಆ ಕಡೆ ಬೈಲಿ ಈ ಕಲ್ಲು ಎತ್ಕೊಂಡ್ಬಂದು ಬಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಂತಿರೋದನ್ನ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. The morning is the afternoon. We lay awake in bed. The laughs so loud as the hours pass. We're gonna do it all again. ಇವಾಗ ಅಪ್ಪ ಮಗಳು ಇಬ್ರು ಹೋದ್ರು. ಸಿಹಿ ಅಂತೂ ಬಿಟ್ಟಿಲ್ಲ, ಕರ್ಕೊಂಡು ಹೋದ್ರು ಉದಯನ. ವಾಟರ್ ಎಷ್ಟು ಕೋಲ್ಡ್ ಇದೆ ಗೊತ್ತಾ, ಆದ್ರೂ ಇವಳು ಬರ್ತಿಲ್ಲ. ಹೆಂಗ್ ಆಟಾಡ್ತಿದ್ದಾಳು ನೋಡಿ. ಹೊರಡೋಣ. ಇದೆ ಲಾಸ್ಟ್ ಬೋಟ್, ಇಲ್ಲ ಅಂದಿದ್ರೆ ಏನೋ ಸ್ವಲ್ಪ ತಿರ್ಬೋದಿತ್ತಾ. ಇದೆ ಲಾಸ್ಟ್ ಬೋಟು. ಇವಾಗ ಈ ಬೋಟಲ್ಲಿ ಟೋಸದೆ ಮಾರಿಗೆ ಹೋಗೋಣ ಬನ್ನಿ. 5 hours ಕಂಟಿನ್ಯೂಸ್ ಆಟ ಆಡಿದ್ದಾಳೆ, ಇನ್ನೂ ಆಟ ಆಡ್ಬೇಕಂತೆ ನೋಡಿ ಇವಳು. ಹಂಗೆ ಈ ಕಡೆ ಸೈಡ್ ನೋಡಿರ್ಲಿಲ್ವಲ್ಲ, ನೋಡ್ಕೊಂಡ್ ಬರೋಣ ಅಂತ ಮುಂದೆ ಬಂದ್ವಿ. ಮುಂದೆ ಬಂದ್ರೆ ಇಲ್ಲಿ ಆರೆಂಜ್ ಟ್ರೀ ಇದೆ. ಸ್ಪೇನ್ ಅಲ್ಲಿ ಆರೆಂಜ್ ಮತ್ತೆ ಲೆಮನ್ ತುಂಬಾನೇ ಫೇಮಸ್. ಬನ್ನಿ ಇವಾಗ ಆರೆಂಜ್ ಟ್ರೀ ತೋರಿಸ್ತೀನಿ ನಿಮಗೆ. ಸ್ಪೇನ್ ಆರೆಂಜ್ ಟ್ರೀ. ಹಂಗೆ ಮುಂದೆ ಹೋಗ್ತಾ ನಮಗೆ ತುಂಬಾನೇ ಸ್ಮೆಲ್ ಬಂತು. ಏನಿದು ಸ್ಮೆಲ್ ಅಂತ ನೋಡಿದ್ರೆ ಈ ಹೂದು ಎಷ್ಟು ಸ್ಮೆಲ್ ಅಂತ ಹೇಳಿದ್ರೆ ಸಖತ್ತಾಗಿದೆ ಮಾತ್ರ ಸ್ಮೆಲ್. ಯಾವ ಹೂ ಅಂತ ಗೊತ್ತಿಲ್ಲ. ಈ ಮರ ತುಂಬಾ ಈ ತರ ಹೂಗಳು ಬಿಟ್ಟಿದೆ. ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಇವಾಗ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಹೋಗ್ತಿದ್ವಿ. ಇಲ್ಲೂ ಕೂಡ ಫುಲ್ಲು ಎಲ್ಲ ಬ್ರ್ಯಾಂಡೆಡ್ ನೋಡಿ. ಇಲ್ಲಿ ಎಲ್ಲ 4 euro 6 euroಗೆ ಸಿಗ್ತವೆ ನೋಡಿ. ಇಲ್ಲೆಲ್ಲ ಇವರು ಈ ಥರ ಎಲ್ಲ ನಮ್ಮ ಎಲ್ಲಿ ಜಯನಗರ ಇನ್ನು ಆ ಥರ ಎಲ್ಲ ಶಿವಾಜಿನಗರಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಇವರು ಮಾರ್ತಿದ್ದಾರೆ ಇಲ್ಲಿ ಈ ಸ್ಟ್ರೀಟಲ್ಲಿ. ಇವರೇ ಲೋಕಲ್ ಶಾಪ್ ಯಾವುದು, ಬ್ರ್ಯಾಂಡೆಡ್ ಶಾಪ್ ಯಾವುದು ಒಂದು ಗೊತ್ತಾಗ್ತಿಲ್ಲಲ್ಲ. ಎಲ್ಲ ಒಂದೇ ಥರ ಇದೆ. ಏನು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಬಟ್ ಹೊರಗಡೆ ಮಾತ್ರ ನೋಡೋದಕ್ಕೆ ಎಲ್ಲ ಒಂದೇ ಥರ ಶಾಪ್ಗಳು. ಟೈಮ್ ಇವಾಗ 7 ಗಂಟೆ, ಇನ್ನೇನು 7 ಗಂಟೆ ಆಗ್ತಾ ಬಂತು. ಆಗಲೇ ಚಳಿ ಸ್ಟಾರ್ಟ್ ಆಯಿತು ನೋಡಿ. ಮೋಸ್ಟ್ಲಿ ಎಲ್ಲ ಶಾಪ್ಸ್ಗಳು ಕ್ಲೋಸ್ ಮಾಡ್ತಿದ್ದಾರೆ ಅನ್ಸುತ್ತಲ್ಲ. ಇಲ್ಲ, ಇನ್ನು 7 ಗಂಟೆ, ಎಷ್ಟು ಗಂಟೆವರೆಗೆ? 8 ಗಂಟೆವರೆಗೆ ಓಪನ್ ಇರುತ್ತೆ. 8 ಗಂಟೆವರೆಗೂ ಓಪನ್ ಇರುತ್ತಾ? ಇನ್ನೇನಿನ್ನೊಂದು ಗಂಟೆ ಟೈಮ್ ಇದೆ. ಇನ್ನೊಂದು ಗಂಟೆ ಆದಮೇಲೆ ಕ್ಲೋಸ್ ಮಾಡ್ತಾರೆ ಎಲ್ಲ. ಒಂದು ಡ್ರೀಮ್ ಕ್ಯಾಚರ್ ತಗೊಳ್ಳೋಣ ಉದಯ್, ನೋಡೋಣ ಎಷ್ಟು ಅಂತ ಫಸ್ಟು. ಬಟ್ ಏನು ಚಿನ್ನಿ 6 euros ಪರವಾಗಿಲ್ಲ. 6 euros ಕೊಡ್ಬೋದಲ್ಲ, ಅಂದರೆ ಒಂದು 550 rupees. ಈ ಡ್ರೀಮ್ ಕ್ಯಾಚರ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ನಾನು ಬಿಗ್ ಒನ್ನಿಗೆ 1 euro ಕೊಟ್ಟು ತಗೊಂಡಿದ್ದೀನಿ. ಇಲ್ಲಿ ಇಷ್ಟು ಚಿಕ್ಕದಕ್ಕೆ 2 euros ಹಾಕಿದ್ದಾರೆ. ಇವಾಗ ಡ್ರೀಮ್ ಕ್ಯಾಚರ್ ತಗೊಂಡ್ವಿ, ಮತ್ತೆ ಸಿಯಂಗ್ ಒಂದು ಕ್ಲಿಪ್. ಸೊ ಒಂದು ಕ್ಲಿಪ್ ತಗೊಂಡು ಡ್ರೀಮ್ ಕ್ಯಾಚರ್ ತಗೊಂಡು, ಓಕೆ ಇದೇ ಕ್ಲಿಪ್ಪು ಬಗಲಿಟ್ಟೆ. ಸೊ ಮುಂದೆ ಹೋಗ್ತಾ ಇದ್ದೀವಿ ಅದೆರಡು ತಗೊಂಡು. ಇಲ್ಲಿ ಎಲ್ಲೋದ್ರೂ ಬರೀ ಗಲ್ಲಿಗಳೇ ಅಲ್ಲ, ಯಾವ ಸ್ಟ್ರೀಟ್ ನೋಡಿ ಫುಲ್ ಗಲ್ಲಿಗಳು.
ಬಟ್ ಎಲ್ಲ ಚೆನ್ನಾಗಿದೆ, ಅಂದರೆ ನಾವು ಹೊಸ್ದಾಗಿ ನೋಡ್ತಿರೋದ್ರಿಂದ ಎಲ್ಲ ಚೆನ್ನಾಗಿ ಅನ್ನಿಸ್ತಿದೆ. ನಾವು ಎಸ್ಟರ್ಡೇ ನಾನು ಹಿಂದೆ ನೋಡ್ತಿದ್ದೀರಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಸ್ಟರ್ಡೇ ಅಲ್ಲ, ಡೇ ಬಿಫೋರ್ ಎಸ್ಟರ್ಡೇ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದು. ಆ ಕಡೆ ಒಂದು ರೌಂಡ್ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಟ್ ಈ ಕಡೆ ಸೈಡ್ ಬಂದಿರಲಿಲ್ಲ. ಹಾಗಾಗಿ ಇವಾಗ ಈ ಕಡೆ ಸೈಡ್ ಏನಿದೆ ಅಂತ ನೋಡೋಣ ಅಂತ ಬಂದ್ವಿ. ಎಂಚಿನಿ ಇನ್ನೂ ಹೋಗ್ಬೋದಾ? ಓ, ನಾನು ಇದೇ ಲಾಸ್ಟ್ ಅನ್ಕೊಂಡೆ, ಇನ್ನೂ ಸ್ವಲ್ಪ ಇದೆ. ಉದಯ್ ಇವಾಗ ಅಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾರೆ. ಬನ್ನಿ ನಾವು ಫುಲ್ ಮೇಲ್ಗಡೆ ಹೋಗಿ ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಹಾಗೆ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ನಮಗೂ ತಿಳ್ಕೊಳ್ಳೋ ಆಸೆ, ಹೇಗೆ ಮಾಡ್ತಿದ್ದೀವಿ ಅಂತ ಹೇಳಿ. ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋಂಗಿದ್ರೆ ಹೇಳಿ, ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಣ. ಅಲ್ಲಿ ಹೋಲ್ ಟೌನ್ ನೋಡ್ತಿದ್ದೀರಲ್ಲ, ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಇಷ್ಟೇ ಬಂದಿದ್ದೀವಿ, ಇನ್ನಷ್ಟು ಹೋಗೋದಾ ಬೇಡವಾ ಹೇಳು? ಹೋಗೋದಾ? ಮೇಡಮ್ ಹೇಳ್ತಿದ್ದಾರೆ ಹೋಗೋಣ ಅಂತ ಹೇಳಿ. ಹಾಗೆ ಇವಾಗ ತಗೊಂಡಿರೋ ಕ್ಲಿಪ್ ಹಾಕೊಂಡು ಫುಲ್ ಮಿಂಚುತ್ತವ್ರೆ. ಶೈನಿಂಗ್. ಉದಯ್ ಇಲ್ಲಾಂದರೆ ಬೇಡ ಬಿಡು, 7:30 ಆಗಿದೆ ಆಲ್ರೆಡಿ. ಸೊ ಇಲ್ಲಿಂದನೇ ನೋಡ್ಕೊಂಡು ಹೋಗೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇಲ್ಲಿಂದ ವ್ಯೂ. ನೋಡಿ, ವ್ಯೂ ಅಂತೂ ಅಲ್ಟಿಮೇಟ್ ಆಗಿ ಕಾಣಿಸ್ತಿದೆ. ಆ ಬಂಡೆ ಕಲ್ಲುಗಳು, ಸಮುದ್ರ, ಏನ್ ಸನ್ಸೆಟ್ ಆಗ್ತಾ ಇದೆ ಸರ್, ನಿಲ್ಲೇ ಇದೆ. ಸೊ ನಾವು ಮುಂದೆ ಹೋದ್ರೆ ಫುಲ್ ಸನ್ಸೆಟ್ ಆದ್ರೆ ಕತ್ಲಾಗ್ಬಿಡುತ್ತೆ, ಮತ್ತೆ ವಾಪಸ್ ಬರೋದಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದೆ ಫುಲ್ ಹೋಗ್ಲಿಲ್ಲ, ಇಲ್ಲಿಂದಾನೇ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲ ಶಾಪ್ಸ್ಗಳು ಕ್ಲೋಸ್ ಆಗ್ತಿದೆ, 8 ಗಂಟೆ ಆಯ್ತಲ್ಲ ಅದಕ್ಕೆ. ವಾವ್, ಈ ಗಲ್ಲಿಲಿ ಬಂದಿರಲಿಲ್ಲ ಅನ್ಸುತ್ತೆ ನಾವು. ಹೇಗಿದೆ ನೋಡಿ ಈ ಗಲ್ಲಿ, ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಕೆಳಗಡೆ ಇರೋ ಬಿಲ್ಡಿಂಗ್ಸ್ಗಳೆಲ್ಲ ಆಲ್ಮೋಸ್ಟ್ ಆಲ್ ರೆಸ್ಟೋರೆಂಟ್ಸ್ ಇದೆ, ಇಲ್ಲಾಂದರೆ ಶಾಪ್ಸ್ಗಳಿದೆ. ಮೇಲ್ಗಡೆ ಎಲ್ಲ ಮನೆಗಳಿದೆ, ಬಟ್ ಕೆಳಗಡೆ ಎಲ್ಲ ಶಾಪ್ಸ್ಗಳಿಲ್ಲ ಅಂದರೆ ರೆಸ್ಟೋರೆಂಟ್ ಆ ಥರ ಇದೆ. ಸೊ ಇವಾಗ ಓಕೆ, ಈ ಸ್ಟ್ರೀಟಲ್ಲಿ ಹೋಗೋಣ. ಈ ಸ್ಟ್ರೀಟು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ಒಂದು ರೌಂಡ್ ನಡ್ಕೊಂಡು ಹೋಗೋಣ. ಸೂಪರ್ ಇದೆ ಇದೂ ಅಲ್ಲ. ಒಂದೊಂದು ಸ್ಟ್ರೀಟ್ ಕೂಡ ತುಂಬಾನೇ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಇದನ್ನೆಲ್ಲ ತಗೊಂಡಿಲ್ಲ ಅಂದರೆ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ಅನಿಸುತ್ತೆ. ಹಾಗಾಗಿ ಇವಾಗ ಇಲ್ಲೊಂದು ತಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಮಾತ್ರ. ವಾವ್. ಹಾಗೆ ಈ ಕಡೆ ಸ್ಟ್ರೀಟು ಈ ಥರ ಇದೆ, ಹಾಗೆ ಈ ಕಡೆ ಈ ಥರ ಇದೆ ಗಲ್ಲಿ. ಹಾಗೆ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಈ ಕಡೆ ಗಲ್ಲಿ ಈ ಥರ ಇದೆ. ನಾವಿವಾಗ ಈ ಸ್ಟ್ರೀಟ್ನ ಚೂಸ್ ಮಾಡ್ಕೊಂಡ್ವಿ ಹೋಗೋದಕ್ಕೆ. ಇವ್ರು ನೋಡಿ ಮನೆ ಮುಂದೆ ಹೇಗೆ ಇಟ್ಕೊಂಡಿದ್ದಾರೆ ಅಂತೇಳಿ, ಸಖತ್ತಾಗಿದೆ. ಇಡೀ ಊರೇ ಇದೇ ಥರ ಇದೆ. ವಾವ್. ಇದು ಈ ಊರ್ದು ಸಿನಿಮಾ ಹಾಲ್ ಇರಬೇಕು, ಅಂದರೆ ಥಿಯೇಟರು. ಹೇಗಿದೆ ನೋಡಿ. ನೋಡಿ, ಇವ್ರ ಜೊತೆ ಕುತ್ಕೊಂಡು ಇವಾಗ ನಾನು ಫಿಶ್ ಮಾರ್ತಾ ಇದ್ದೀನಿ. ನಿಮ್ಗೆ ಯಾವ ಫಿಶ್ ಬೇಕು ಹೇಳಿ. ಇಲ್ಲಿ ಒಂದು ಸ್ನೇಕ್ ಫಿಶ್ ಟೈಪ್ ಇದೆ, ಮತ್ತೆ ಆಕ್ಟೋಪಸ್ ಇದೆ, ಮತ್ತೆ ಇನ್ನ 3-4 ತರ ಫಿಶಸ್ಗಳಿದೆ. ಸೊ ಯಾವ್ದ್ಯಾವ್ದು ಬೇಕು ಹೇಳಿ, ನಾನು ಸ್ಪೇನಿಂದ ಎಲ್ರಿಗೂ ಒಂದೊಂದು ಪಾರ್ಸಲ್ ಮಾಡ್ತೀನಿ. ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಲೈಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರಮ್ ಸ್ಪೇನ್.